ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಎರಡನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೊರಟಿದ್ದೀವಿ. ಅಂದರೆ ನಮ್ಮೂರು ಪಕ್ಕದೂರಲ್ಲೇ ಶನೇಶ್ವರ ದೇವಸ್ಥಾನದಲ್ಲಿ ಆರಾಧನೆ ಇಟ್ಕೊಂಡಿದ್ದಾರೆ, ಪೂಜೆನೇ ಇಟ್ಕೊಂಡಿದ್ದಾರೆ. ಅವರೇ ಬಂದು ಹೇಳೋಗಿರ್ತಾರೆ ನಮ್ಮೂರಿಗೆ. ಅದರಿಂದ ಇವಾಗ ನಾನು ಸಿಂಚನ ಹಾಗೆ ಮನ್ವಿತ್ 3 ಜನನೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಫಸ್ಟು ಶ್ರಾವಣದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ, ಹಬ್ಬದ ಕೆಲಸ ಇರೋದ್ರಿಂದ. ಸರಿ ಈ ಸರಿ ಹೋಗೋಣ, ಮತ್ತು ಇವತ್ತು ಪೂಜೆ ಕೂಡ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಮನ್ವಿತ್ಗೂ ಸ್ವಲ್ಪ ಚೇಂಜಸ್ ಇರ್ತದೆ ಅಂತ ಹೇಳ್ಬಿಟ್ಟು ಅವನು ಕೂಡ ಕರ್ಕೊಂಡೋಗಿದ್ದೀವಿ. ಅವನು ಯಾವುದೇ ಬೈಕಲ್ಲಿ ಹೋದ್ರೂ ಸಹ ಮುಂದೆಗಡೆ ಕೂತ್ಕೊಂಡು ಬರೋಕ್ಕೆ ಇಷ್ಟಪಡ್ತಾನೆ. ಸೊ ನನಗೆ ಬೇರೆಯವ್ರ ಜೊತೆ ಕಳಿಸುವಾಗ ಅವನ್ನ ಹಿಂದೆಗಡೆ ಕೂರಿಸಿ ಕಳ್ಸೋಕೆ ಭಯ, ಯಾಕಂದರೆ ಅವ್ನಿಗೆ ಇನ್ನೂ ಕೂಡ ಹಿಂದೆ ಒಬ್ಬನೇ ಕೂತ್ಕೊಳ್ಳೋಕೆ ಬರಲ್ಲ. ಯಾವಾಗಲೂ ಅವನು ಮುಂದೆನೇ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಸ್ವಲ್ಪ ಭಯ ಇರ್ತದೆ ನನಗೆ, ಅದರಿಂದ ಅವನ್ನ ಯಾವಾಗಲೂ ಫ್ರಂಟಲ್ಲೇ ಕೂರಿಸ್ಕೋತೀನಿ, ಇಲ್ಲಾಂದರೆ ನನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ನಮ್ಮೂರ ಸೈಡ್ ಆಲ್ಮೋಸ್ಟ್ ಆಲ್ ನಾಟಿ ಕೆಲಸ ಎಲ್ಲ ಮುಗ್ದೋಗಿದೆ, ನೋಡ್ತಾ ಇರ್ಬೋದು ನೀವು. ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ಹಾಗೆ ಪ್ರಸಾದನೂ ಕೂಡ ಇರುತ್ತೆ ಇಡೀ ಊರಿಗೆಲ್ಲ. ಹಾಗೆ ಎಷ್ಟು ಜನ ಭಕ್ತಾದಿಗಳು ಹೋಗ್ತಾರೆ ಅವರೆಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರ್ತದೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಬಿಸಿಲಿತ್ತು ಅಂತ. ಸೊ ನನಗೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಅದರಿಂದ ನಾನು ಸಿಂಚು ಮನ್ವಿತು 3 ಜನನೂ ಹೊರಟಿದ್ವಿ. ಸಿಂಚನೆ ಹೇಳ್ತಾ ಇದ್ಲು, ಅಕ್ಕ ನಿನಗೆ ಯಾವಾಗಲೂ ಒಂದೊಂದು ಟೈಮ್ ಒಂದೊಂದು ಥರ ಜ್ಞಾನ ಇರ್ತದೆ, ಯಾಕಂದರೆ ಒಂದ್ಸಲಿ ಬರ್ತೀನಿ ಅಂತೀಯ, ಒಂದ್ಸಲಿ ಬರಲ್ಲ ಅಂತೀಯ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ರೇಗಿಸ್ಕೊಂಡು ಹೋಗ್ತಾಯಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಊರಲ್ಲಿ ದೇವಸ್ಥಾನ ಇರೋದು. ತುಂಬ ಅಂದರೆ ತುಂಬ ರಶ್ ಇತ್ತು. ಆಲ್ಮೋಸ್ಟ್ ಆಲ್ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಡ್ತಾಯಿದ್ರು. ಸೊ ನೀವೇ ನೋಡ್ತಾ ಇರ್ಬೋದು, ಇದೇನೇ ದೇವಸ್ಥಾನ. ಫುಲ್ಲು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸಿದ್ದಾರೆ. ನಾವು ಸ್ವಲ್ಪ ಲೇಟಾಗೇ ಹೋಗಿದ್ವಿ. ಸೊ ಮನ್ವಿತ್ಗೆ ಈ ಥರ ಹೊರಗಡೆ ಹೋಗೋದು ಅಂದರೆ ತುಂಬಾ ಇಷ್ಟಪಡ್ತಾನೆ. ಎಷ್ಟು ದೂರ ಬೇಕಾದ್ರೂ ಕರ್ಕೊಂಡೋದ್ರೂ ಪರವಾಗಿಲ್ಲ, ಅವನು ಬರ್ತಾನೆ. ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದು ಅಳೋದು ಏನೂ ಮಾಡಲ್ಲ. ಸೊ ಫೈನಲಿ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಚೆನ್ನಾಗೇ ದರ್ಶನ ಆಯಿತು ಕೂಡ. ನೋಡ್ತಾ ಇರ್ಬೋದು, ದೇವರಿಗೆ ಚೆನ್ನಾಗಿ ಅಲಂಕಾರನೂ ಮಾಡಿದರು, ಶನೇಶ್ವರ ದೇವರಿಗೆ. ನಾನಿಲ್ಲಿ ಪೂಜೆ ಕೊಟ್ಟಿದ್ದೀನಿ ಪೂಜೆ ಮಾಡೋದಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಅಂತ ಹೋದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಬಟ್ ನನಗೆ ದೇವಸ್ಥಾನದ ಊಟ ಅಂದರೆ ತುಂಬಾ ಇಷ್ಟ. ನನಗೆ ಸ್ವೀಟ್ ಅಂದರೆ 100ಗೆ 99% ಆಗೋದೇ ಇಲ್ಲ, ನನಗೆ ಇಷ್ಟನೇ ಇಲ್ಲ. ನಾನು ಖಾರ ಮಾತ್ರ ಇಷ್ಟಪಡೋದು ಯಾವಾಗಲೂ. ಬಟ್ ದೇವಸ್ಥಾನದಲ್ಲಿ ಕೊಡೋವಂಥ ಪಾಯಸ ಬೂಂದಿ ಅಂದರೆ ನನಗೆ ತುಂಬ ಇಷ್ಟ. ಸ್ವೀಟಲ್ಲಿ ನಾನು ದೇವಸ್ಥಾನದಲ್ಲಿ ಮಾತ್ರ ತಿಂತೀನಿ ಇಷ್ಟಪಟ್ಟು, ಅದು ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ಮನೇಲಿ ಮಾಡಿದಾಗ ನನಗೊಂದು ಸ್ವಲ್ಪನೂ ಇಷ್ಟ ಆಗೋಲ್ಲ. ತುಂಬಾ ಚೆನ್ನಾಗಿತ್ತು ಊಟ. ಅದಾದಮೇಲೆ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದಿದ್ದರು. ಇದು ನಮ್ಮ ಮನೆ ಪಕ್ಕದ ಮನೆ ಪಾಪು. ಇವ್ರು ಬಂದುಬಿಟ್ಟು ಟ್ವೀನ್ಸ್ ಮಕ್ಕಳು. ನೋಡಿ, ಇಲ್ಲೊಬ್ಳಿದ್ದಾಳೆ, ಅಲ್ಲೊಬ್ಳಿದ್ದಾಳೆ. ಇಬ್ಬರು ಒಂದೇ ಥರ ಇದ್ದಾರೆ. ಒಬ್ಳ ಹೆಸರು ಜಾನು, ಒಬ್ಳ ಹೆಸರು ಜಾಹ್ನವಿ ಅಂತ. ಎಷ್ಟು ಕ್ಯೂಟಾಗಿ ಮುದ್ದಾಗಿದ್ದಾರೆ ಅಲ್ವಾ. ತುಂಬ ಚೆನ್ನಾಗಿ ಮಾತಾಡ್ತವೆ. ಅಂದರೆ ಇನ್ನೂ ಉಚ್ಚಾರಣೆ ಬರಲ್ಲ, ಬಟ್ ಆದರೂ ಮುದ್ದಾಗಿ ಮಾತಾಡ್ತಾರೆ. ಅದಾದಮೇಲೆ ಇದು ಬಂದುಬಿಟ್ಟು ಸಂಡೇ ವ್ಲಾಗ್. ಇವತ್ತು ನಾನು ಶನಿವಾರ ದೇವ್ರನ್ನ ತೆಗಿಯೋ ಆಗಿರಲಿಲ್ಲ, ಅದರಿಂದ ಭಾನುವಾರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಸ್ವಲ್ಪ ಸಜ್ಜಿಗೆಯನ್ನು ನೈವೇದ್ಯ ಮಾಡಿಟ್ಟು ದೀಪ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಎಲ್ಲನೂ ತೆಗಿತಾಯಿದ್ದೀನಿ. ಸೊ ಕೂರಿಸುವಾಗ ತುಂಬ ಖುಷಿಯಿಂದನೇ ಕೂರಿಸಿರ್ತೀವಿ, ಅದನ್ನು ತೆಗಿಯುವಾಗ ಸ್ವಲ್ಪನೇ ಬೇಜಾರಾಗುತ್ತೆ. ಸೊ ಶನಿವಾರ ಅದನ್ನು ತೆಗಿಯೋಗಿರಲಿಲ್ಲ ಲಕ್ಷ್ಮೀ ದೇವಿನ. ಸೊ ನಾನು ಅದಕ್ಕೆ ಭಾನುವಾರ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಇನ್ನೊಂದು ಸರಿ ಪೂಜೆನ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ನಾನೀಗ ಎಲ್ಲನೂ ತೆಗಿತಾಯಿದ್ದೀನಿ.
ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಹಾಗೆ ನೀವೇ ಫಸ್ಟ್ ನೋಡ್ಬೋದು. ಸೊ ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಕೂಡ ಮಾಡ್ಬೋದು. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಕೂಡ. ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೆಲವರಿಗೆ ನಾನು ರಿಪ್ಲೈ ಮಾಡ್ತೀನಿ, ಕೆಲವರಿಗೆ ರಿಪ್ಲೈ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನನಗೆ ಮೆಸೇಜ್ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಬೇಕಾದ್ರೆ ಮಾತಾಡೋ ಅಂದರೆ ತುಂಬ ಮಾತಾಡ್ತೀನಿ, ನನಗೆ ಮೆಸೇಜ್ ಮಾಡೋದು ಅಂದರೆ ಇಷ್ಟ ಇಲ್ಲ. ಏನಂದರೆ ಒಂದು 5 ಮಿನಿಟ್ಸ್ ಮಾಡ್ಬೋದು ಅಷ್ಟೇ, ಅದಕ್ಕೂ ಮೀರಿ ನನಗೆ ಮೆಸೇಜ್ ಮಾಡೋಕ್ಕೆ ತಾಳ್ಮೆ ಅನ್ನೋದೇ ಇಲ್ಲ. ನನಗೆ ಇರಿಟೇಷನ್ನು ಮೆಸೇಜ್ ಮಾಡೋದಂದರೆ. ಮೊದಲೆಲ್ಲ ಇಷ್ಟ ಆಗ್ತಿತ್ತು, ಬಟ್ ಇವಾಗ ಏನಕ್ಕೆ ಅಂದರೆ ಅಭ್ಯಾಸ ಮರ್ತೋಗ್ಬಿಟ್ಟಿದೆ, ಅದರಿಂದ ನನಗೆ ಮೆಸೇಜ್ ಮಾಡೋದಂದರೆ ಇಷ್ಟ ಆಗಲ್ಲ. ನಂಗೆ ಟೈಪಿಂಗ್ ಮಾಡೋದಂದರೆ ಇರಿಟೇಷನ್ನು. ಕೂತ್ಕೊಂಡು ಬೇಕಾದ್ರೆ ಫೋನಲ್ಲಿ ಮಾತಾಡ್ಬಿಡ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ, ತುಂಬಾ ಮಾತಾಡ್ತೀನಿ. ಅದಾದಮೇಲೆ ಇಲ್ಲಿ ನಾನು ಸಂಜೆ ಅಂದರೆ ಸಂಡೇ ಈವ್ನಿಂಗು ಸ್ವಲ್ಪ ಏನೋ ಪರ್ಚೇಸ್ ಮಾಡಬೇಕಿತ್ತು ಬಟ್ಟೆ ಶಾಪಲ್ಲಿ ಅಂತ ಬಂದಿದ್ದೆ. ಸೊ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.